ಒಳ್ಳೆ ಮಾತಲ್ಲಿ ನಿಜ ಹೇಳು ಜಾಜಿ. ಈ ಊರಲ್ಲಿ ನನ್ನಿಂದ ವಿಗ್ರಹ ಕಿತ್ಕೊಂಡು ಹೋದವ್ರು ಯಾರು? ಇಲ್ಲೂ ನಿನ್ನ ಜನಗಳನ್ನಿಟ್ಟಿದ್ಯಾ? ನಿನ್ನಿಂದ ವಿಗ್ರಹ ತಗೊಂಡೋದ್ರೆ ನಿನ್ನ ಜನಗಳನ್ನ ಚೂ ಬಿಟ್ಟು ಮತ್ತೆ ವಾಪಸ್ ಕಿತ್ಕೊಂತ ವಿಗ್ರಹನ? ಹೇಳು, ಅವ್ರು ಯಾರು? ವಿಗ್ರಹ ಎಲ್ಲಿದೆ? ದಕ್ಷಿಣನಾಥನ ಆಣೆಗೂ ನನಗೆ ಗೊತ್ತಿಲ್ಲ. ನನಗೂ ಈ ಊರು ಹೊಸದು. ಜಗ್ಗಿ ಪಂಚಾಕ್ಷರಿಗೆ ಈ ವಿಗ್ರಹದ ಮೇಲೆ ಕಣ್ಣಿತ್ತು, ಅವ್ರ ಕಡೆಯವ್ರು ಕಿತ್ಕೊಂಡಿರ್ಬೋದು. ನನ್ನ ಮಕ್ಕಳು ಈ ಊರಿಗೆ ಕಾಲಿಟ್ಟಿಲ್ಲ. ಇಲ್ಲಿದ್ದಿದ್ರೆ ನನ್ನ ಕಣ್ಣು ಕಾಣಿಸ್ಕೋತಿದ್ರು. ನಿಮ್ಗೇನಾದ್ರು ಕಾಣಿಸಿದ್ರಾ? ಇಲ್ಲ, ಅವ್ರು ಯಾರು ಕಾಣಿಸಿಲ್ಲ. ಮತ್ತೆ ಈ ಕೆಲಸ ಅವ್ರದಲ್ಲ. ಅವ್ರು ಯಾರು ಅಂತ ನಿಮಗೆ ಗೊತ್ತಿದೆ. ಸುಮ್ಮನೆ ನಾಟಕ ಮಾಡಬೇಡಿ. ವಿಗ್ರಹ ಇಲ್ಲಿಗೆ ಬರಬೇಕು ಅಷ್ಟೇ, ಇಲ್ಲ ಅಂದ್ರೆ ನಿಮ್ಮಪ್ಪ ಉಡಿಸ್. ತಾಯಿ, ಹೊನ್ನಿನ್ನಿದ್ದು ಆಸೆನೇ ಬಿಟ್ಬಿಟ್ಟಿದ್ದೆ. ಕೊನೆಗೂ ದಾರಿ ತೋರಿಸೋದಕ್ಕೆ ನೀನೇ ಬಂದ್ಬಿಟ್ಟೆ. ಒಂದೇ ಒಂದು ಸುಳಿವಾದರೂ ಕೊಡಬಾರ್ದಾಗಿತ್ತ ನೀನು ನಮ್ಮ ಮನೆಗೆ ಬಂದಿದ್ದು. ಈಗಲಾದರೂ ಕರುಣೆ ತೋರಿಸ್ತೀಯಲ್ಲ, ನಾನೇ ಪುಣ್ಯವಂತ. ಇನ್ನೂ ನಾನು ನಿನ್ನ ಕಳ್ಕೊಳ್ಳೋದಿಲ್ಲ ತಾಯಿ. ಇಡೀ ಚಿನ್ನದ ನಿಧಿನ ನನಗೆ ದಕ್ಕಿಸ್ಕೋಬೇಕು ಅಂತ 2ನೇ ಸಲ ಸಿಕ್ಕಿದೆಯಾ? ನೀನು ನನ್ನ ಮನೇಲಿರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಹುಣ್ಣಿಮೆ ದಿವಸ ಗುರುಗಳಿಗೆ ತಿಳಿಸಿ ಶಿವಲಿಂಗದ ನೆತ್ತಿ ಮೇಲಿಟ್ಟು ಪೂಜೆ ಮಾಡಿಸ್ತೀನಿ. ಗರುಡ ಮಂತ್ರನ ಹೇಳಿ ಸರ್ಪಗಾವನ್ನ ನಾನು ತೆಗಿತೀನಿ. ಬೀಗದ ಕೈ ಸಿಗದೇ ಇದ್ದರೆ ದೊಡ್ಡ ಸುತ್ತಿಗೆಲ್ಲಿ ಹೊಡೆಸಿ ತೆಗಿಸ್ತೀನಿ. ಆ ಕನಕಾಂಬರಿ ಸುಮ್ಮನೆ ಹೆದರ್ಸ್ತಾ ಇದ್ದಾಳೆ. ಬೀಗ ಹೊಡೆದ್ರೆ ದೇಗುಲನೇ ಬಿದ್ದೋಗುತ್ತೆ ಅಂತ. ಶತಮಾನಗಳಿಂದ ಭದ್ರವಾಗಿರೋ ಆ ದೇವಸ್ಥಾನ ಒಂದು ಬೀಗ ಹೊಡೆದ್ರೆ ಬಿದ್ದೋಗುತ್ತಾ? ಎಲ್ಲ ಟೊಂಗಿ. ಬೀಗದ ಕೈ ಅವಳ ಹತ್ರ ಇದೆ, ನಾನು ಅವಳ ಹತ್ರ ಸಹಾಯ ತಗೊಳ್ಳಿ ಅಂತ ಕತೆ ಹೊಡಿತಾಳೆ. ಅವಳಿಗೇನೋ ಪಾಲು ಬೇಕಂತೆ. ನೀನು ಕರುಣೆ ತೋರಿಸಿರೋದು ನನಗೆ. ನಾನು ಯಾರಿಗೂ ಪಾಲು ಕೊಡೋದಿಲ್ಲ. ಅಮ್ಮ ತಾಯಿ, ನೀನು ನನ್ನ ಮೇಲೆ ಮಾತ್ರ ಕೃಪೆ ತೋರಬೇಕು. ಕೋಟಿ ಕೋಟಿ ಹರಿಯುತ್ತೆ ನನ್ನ ಮನೇಲಿ. ಶಿವಲಿಂಗದ ಸ್ವಾಮಿ ಮುಂದೆ ಚಿನ್ನದ ನಂದಿನೇ ತಂದು ನಿಲ್ಲಿಸ್ತೀನಿ. ನಿನಗೆ ಚಿನ್ನದ ರೇಖೆಯಲ್ಲಿ ಸೀರೆ ಮಾಡಿ ಉಡಿಸ್ತೀನಿ. ಕೃಪೆ ತೋರು ತಾಯಿ, ಕೃಪೆ ತೋರು. ಒಂದ್ಸಲ ನಾವು ವಿಗ್ರಹನ ಕಳ್ಕೊಂಡಿದ್ವಿ. ಆಗ ಈ ಊರಿನ ದೊಡ್ಡ ಮನುಷ್ಯ ಶಿವರುದ್ರಪ್ಪ ಅಂತ ಅವ್ರನ್ನ ಕೇಳ್ಕೊಂಡ್ವಿ. ಅವರೇ ಸಹಾಯ ಮಾಡಿ ತರಿಸ್ಕೊಟ್ಟಿದ್ರು. ಶಭಾಷ್, ಒಳ್ಳೆ ಕಥೆನೇ ಕಟ್ತೀಯ. ನನಗೂ ಈ ಊರು ಹೊಸ್ತು. ನಿನಗೆ ಯಾರೋ ರುದ್ರನೋ ಶಿವರುದ್ರನೋ ಗೊತ್ತಿದೆಯಲ್ಲ, ಅವನ ಹತ್ರನೇ ಹೋಗಿ ವಿಗ್ರಹನ ತಂದ್ಕೊಡು. ಆಗದ ಅವ್ರ ವಶದಲ್ಲಿ ಇದ್ದಿದ್ರಿಂದ ತರಿಸ್ಕೊಟ್ರು. ಈಗ ಸುಂದ್ರಮ್ಮನ್ ನಿಮ್ಮಿಂದ ಯಾರು ಕಿತ್ಕೊಂಡಿದ್ದಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ? ಅವ್ರು ಹೇಗೆ ತರಿಸ್ಕೊಡೋದಕ್ಕೆ? ದೂಸರಾ ಮಾತ್ ಬೇಡ. ನೀನ್ ಹೇಗ್ ತರಿಸ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ರಾತ್ರಿ ಒಳಗಡೆ ನನಗೆ ವಿಗ್ರಹ ಬೇಕು. ಇಲ್ಲ ಅಂದ್ರೆ ನಿಮ್ಮ ಅಪ್ಪನ್ನ, ನೀನಿನ ತಮ್ಮನ್ನ ಇದೇ ದೇವ್ರಿಗೆ ಬಲಿ ಕೊಟ್ಬಿಡ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.